ಕೆ ರ್ಯಾಂಪ್ ಸ್ವಲ್ಪ ಕಡೆ ವರ್ಕ್ ಆಯಿತು, ಸ್ವಲ್ಪ ಕಡೆ ವರ್ಕ್ ಆಗಲಿಲ್ಲ. ಸೊ ಇದೊಂದು ಆವ್ರೇಜ್ ಮೂವಿ. ಸೊ ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೇ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೆ ರ್ಯಾಂಪು ಇದೊಂದು ತೆಲುಗು ಮೂವಿ, ದೀಪಾವಳಿಗೆ ರಿಲೀಸ್ ಆಗಿತ್ತು. ಮಿಕ್ಸ್ಡ್ ಒಪಿನಿಯನಿಂದ ಈಗ ಥಿಯೇಟರ್ನಲ್ಲಿ ರನ್ ಆಗ್ತಾಯಿದೆ. ಆಲ್ಮೋಸ್ಟ್ ಅಲ್ಲಿ ಈ ದೀಪಾವಳಿಗೆ ಬಂದಂಥ ಎಲ್ಲ ಸಿನಿಮಾಗಳು ಮಿಕ್ಸ್ಡ್ ಒಪಿನಿಯನ್ನಲ್ಲೇ ಇದ್ದಾವೆ. ಕಾಂತಾರನೇ ಎಲ್ಲ ಡಾಮಿನೇಟ್ ಮಾಡಿ ಈಗಲೂ ಕೂಡ ಕಲೆಕ್ಷನ್ ಮಾಡ್ತಾಯಿದೆ. ಈ ಒಂದು ಸಿನಿಮಾ ಓಕೆ, ಕೆಲವೊಂದು ಕಡೆ ತುಂಬ ಎಮೋಷನಲ್ ಆಗಿ ಬರ್ಕೊಂಡಿದ್ದಾರೆ. ಈ ಒಂದು ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದರೆ, ಕುಮಾರ್ ಒಬ್ಬ ರಿಚೆಸ್ಟ್ ಪರ್ಸನ್ನ ಮಗ. ತಂದೆ ಯಾವುದೇ ತೊಂದರೆ ತಾಪತ್ರ ಇಲ್ದಂಗೆ ಚೆನ್ನಾಗಿ ಬೆಳೆಸಿರ್ತಾನೆ. ಯಾವುದೇ ತೊಂದರೆಗಳು ಗೊತ್ತಿಲ್ಲದಿರೋ ಇವನು ಎಷ್ಟೇ ರಿಚ್ ಆಗಿದ್ದು ಕೂಡ ಮಿಡಲ್ ಕ್ಲಾಸ್ ಲೈಫ್ನ ಇಷ್ಟಪಡ್ತಾ ಇರ್ತಾನೆ. ಬಟ್ ಆ ಎಂಜಾಯ್ಮೆಂಟ್ಸ್ ಮಾತ್ರ ಲೈಫ್ನಲ್ಲ. ಸೊ ಇವನು ಫೇಲ್ ಆದ ಅಂತ ಹೇಳ್ಬಿಟ್ಟು ಇನ್ನು ಕೇರಳಕ್ಕೆ ಕಳಿಸ್ತಾರೆ. ಕೇರಳದಲ್ಲಿ ಮರ್ಸಿ ಜಾಯ್ ಅನ್ನೋ ಹುಡುಗಿ ಮೇಲೆ ಇವನಿಗೆ ಲವ್ ಆಗುತ್ತೆ. ಬಟ್ ಹುಡುಗಿಗೆ ಒಂದು ಕಾಯಿಲೆ ಇರುತ್ತೆ. ಅದೇನಂದರೆ ಹೇಳಿದ್ದೆಲ್ಲ ಟೈಮಿಗೆ ಕರೆಕ್ಟಾಗಿ ಆಗಿಬಿಡ್ಬೇಕು ಮರ್ಸಿಗೆ, ಇಲ್ಲ ಅಂದರೆ ಅವಳನ್ನವಳು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗ್ದಂಗೆ ಸೂಸೈಡ್ ಅಟೆಂಪ್ಟ್ನ ಮಾಡ್ತಾ ಇರ್ತಾಳೆ. ಬಟ್ ಇಲ್ಲಿ ನಮ್ಮ ಕುಮಾರ್ಗೆ ಟೈಮ್ ಸೆನ್ಸ್ ಇರೋದಿಲ್ಲ. ಮುಂದೆ ಯಾವ್ಯಾವ ಥರ ಅನಾಹುತಗಳು ಆಗ್ತವೆ ಈ ಒಂದು ಸಿನಿಮಾದಲ್ಲಿ ಅಂತ ನಾವು ನೋಡ್ತಾ ಹೋಗಬೇಕು. ಈ ಒಂದು ಕಾನ್ಸೆಪ್ಟು ಇಷ್ಟ ಆಯಿತು. ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲ್ಯಾಗ್ ಓಡಿಸಿದ್ರು, ಮತ್ತು ಕೆಲವೊಂದು ಕಾಮಿಡಿ ಸಿಚುವೇಶನ್ಸು ಕೂಡ ಅಷ್ಟು ವರ್ಕ್ ಆಗಲಿಲ್ಲ. ಅಷ್ಟು ಬಿಟ್ಟರೆ ಓಕೆ, ಕೆಲವೊಂದು ಕಡೆ ತುಂಬ ಸ್ಟೈಲಾಗಿ ಸೆಟಪ್ ಮಾಡ್ಕೊಂಡು ಮಾಡಿದ್ದಾರೆ, ಅವೆಲ್ಲ ಚೆನ್ನಾಗೇ ಅನಿಸುತ್ತೆ. ಏನು ಪ್ಯಾನ್ ಇಂಡಿಯಾ ಅಂತಲ್ಲ, ಒಬ್ಬ ಆಡಿಯನ್ ಆಗಿ ಗ್ರೌಂಡೆಡ್ ಲೆವೆಲಲ್ಲಿ ಯಾವ ಥರ ಸಿನಿಮಾ ಇರುತ್ತೋ ಆ ಥರ ಸಿನಿಮಾ ಇದೆ. ನೋಡ್ಬೋದು, ಒಂದು ಡೀಸೆಂಟ್ ಆದಂಥ ಸಿನಿಮಾನೇ. ಕಿರಣ್ ಅಬ್ಬಾವರಂ ಈ ಒಂದು ಕ್ಯಾರೆಕ್ಟರ್ನ ಡಿಫ್ರೆಂಟಾಗಿ ಪ್ಲೇ ಮಾಡಿದ್ದಾರೆ. ಯುಕ್ತಿ ತರೇಜಾ ಮರ್ಸಿ ಜಾಯ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿರೋದು. ಇವರು ಕೂಡ ಒಂದು ಕ್ಯಾರೆಕ್ಟ್ರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ನ ಮಾಡಿದ್ರೆ. ಇನ್ನು ಸಾಯಿ ಕುಮಾರ್ ಚೆನ್ನಾಗಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಆ್ಯಕ್ಟಿಂಗ್ ವಿಷಯದಲ್ಲಿ ಎಲ್ಲರೂ ಅವರ ರೋಲ್ಗೆ ಜಸ್ಟಿಫೈ ಮಾಡಿದ್ದಾರೆ. ಜಾಯ್ನ್ಸ್ ತಾನೇ ಅವ್ರದ್ದು ಒಂದು ಡೀಸೆಂಟ್ ಅಟೆಂಪ್ಟೇನೆ, ಇನ್ನೂ ಬೆಟರ್ ಆಗಿ ನೆಕ್ಸ್ಟ್ ಟೈಮು ಕಣ್ಮುಂದೆ ಬರಲಿ. ಇನ್ನು ಸಾಂಗ್ಸು, ಸ್ಕ್ರೀನ್ ಪ್ಲೇ ಯಾಕೋ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಜಸ್ಟ್ ರೊಟೀನ್ ಸಾಂಗ್ಸ್ ಇದ್ದಂಗೆ ಇದ್ವು, ಏನಂತ ಡಿಫ್ರೆಂಟ್ ನನಗೆ ಕಾಣಿಸ್ಲಿಲ್ಲ ಇದರಲ್ಲಿ. ಇನ್ನೇನು ಬ್ಯಾಕ್ಗ್ರೌಂಡ್ ಕೋರೂ ಅದೇ ಥರನೇ ಇತ್ತು. ಬಟ್ ಪ್ರೆಸೆಂಟೇಷನ್ನು ಅಲ್ಲಲ್ಲಿ ಸ್ವಲ್ಪ ಇಂಪ್ರೆಸಿವ್ ಅನ್ನಿಸ್ತು. ಅದರಲ್ಲೂ ವೆನೆಲಾ ಕಿಶೋರ್ ಅವರು ಚೆನ್ನಾಗಿ ಕಾಮಿಡಿನ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಅದು ಕೂಡ ಸ್ವಲ್ಪ ವರ್ಕ್ ಆಯಿತು. ಇದಾಗಿತ್ತು ಗೈಸ್ ಸಿನಿಮಾ. ಓಕೆ, ಕೆಲವೊಬ್ರಿಗೆ ಇಷ್ಟ ಆಗದಲ್ಲೇ ಇರ್ಬೋದು, ಬಟ್ ಡೀಸೆಂಟ್ ಆಗಿದೆ. ಯಾವುದೇ ಎಕ್ಸ್ಪೆಕ್ಟೇಷನ್ ಸಿಕ್ಕೊಂಡು ಹೋಗಬೇಡಿ. ಒಂದು ಟೈಮ್ ಪಾಸ್ ಡೀಸೆಂಟ್ ವಾಚ್ ಮೂವಿ. ಇಷ್ಟ ಇದ್ದರೆ ಹೋಗಿ ಥಿಯೇಟರ್ನಲ್ಲಿ ನೋಡಿ. ನಿಮಗೆ ಈ ಒಂದು ಸಿನಿಮಾ ಇಷ್ಟ ಆಗಿತ್ತೋ ಇಲ್ವೋ ಅನ್ನೋದನ್ನು ಕಮೆಂಟ್ ಮಾಡಿ. ಇಲ್ಲಿವರೆಗೂ ನೋಡಿರ್ತೀರ ಅಂದರೆ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ. ಸೊ ನೀವು ನೋಡ್ತಿರೋರೆ 4-5 ಜನ ವೀಡಿಯೋನ ನೀವಾದರೂ ಸಪೋರ್ಟ್ ಮಾಡಿಲ್ಲ ಅಂದರೆ ಹಂಗೆ. ಯಾವ್ಯಾವ ಥರ ಸಪೋರ್ಟ್ ಮಾಡಬೇಕು ಅನಿಸುತ್ತೋ ಆ ಥರ ಮಾಡಿ, ಅದು ಕೂಡ ನಿಮ್ಮ ಚಾಯ್ಸು. ರೆಗ್ಯುಲರಾಗಿ ನಾನು ರಿವ್ಯೂಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದೇ ಥರ ಬೇರೆ ವೀಡಿಯೋಗಳ ಜೊತೆಗೂ ಕೂಡ ಬರ್ತೀನಿ. ಸೊ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.